ಟಾರ್ಗೆಟ್ ಜನಾರ್ದನ್ ರೆಡ್ಡಿ ಬಿಜೆಪಿ ನಾಯಕರು ಕೆಂಡ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಸರಿ ಸೇನೆ ಸಮರವನ್ನೇ ಸಾರಿದೆ. ನಡೆದಿರುವ ಘಟನೆ ಬಗ್ಗೆ ಕಾಂಗ್ರೆಸ್ನ ವಿರುದ್ಧ ಹರಿಹಾಯ್ದಿದ್ದಾರೆ. ಭರತ್ ರೆಡ್ಡಿನ ಅರೆಸ್ಟ್ ಮಾಡಬೇಕು ಅಂತ ಜನಾರ್ದನ್ ರೆಡ್ಡಿ ಆಗ್ರಹಿಸಿದ್ದಾರೆ. ದೀಪಾವಳಿ ಪಟಾಕಿ ರೀತಿ ಗುಂಡು ಹಾರಿಸಿದ್ದಾರೆ. ಏನ್ ಆಟ ಇದು ಅಂತ ಅಶೋಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅಧಿಕಾರಿಗಳು ಬಲಿಯಾಗ್ತಾರಂತೆ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯ ನಾಯಕರು ಯಾರ್ಯಾರು ಏನೇನು ಮಾತಾಡಿದ್ರು ಬನ್ನಿ ನೋಡೋಣ. ಈಗ ಅರೆಸ್ಟ್ ಆಗಿದ್ದಾರೆ. ಆದ್ರೆ ಇನ್ನು ಸರ್ಕಾರ ಎಲ್ಲಿಂದ ಗುಂಡು ಬಂತು, ಯಾರು ಹೊಡೆದ್ರು, ಇನ್ನು ಸರ್ಕಾರ ಇನ್ನು ಬಾಯ್ ಬಿಟ್ಟಿಲ್ಲ. ಮೇಲಧಿಕಾರಿಗಳು ಯಾರು ಬಾಯ್ ಬಿಟ್ಟಿಲ್ಲ. ಅದು ಬಾಯ್ ಬಿಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಯಾರು ಮಾಡಿದ್ರು ಅನ್ನೋದನ್ನ ಬಾಯ್ ಬಿಡಿ. ಇಷ್ಟೆಲ್ಲ ಆದ್ಮೇಲೆ ಅರೆಸ್ಟ್ ಮಾಡಿ ಎಲ್ಲ ಆಗಿದೆಯಲ್ಲ, ಇವಾಗಾದ್ರೂ ಬಾಯ್ ಬಿಡಿ ಸರ್ಕಾರ, ಯಾರು ಮಾಡಿದ್ರು ಅಂತ ಹೇಳಿ. ಅದೇ ಆಟೋದಲ್ಲಿ ನೋಡಿದೆ, ಆಟೋದಲ್ಲಿ ಇದೆಲ್ಲ ಬಾಂಬ್ಗಳು ತರ ಏನೋ ಮಾಡ್ಕೊಂಡ್ ಬಂದಿದ್ರಂತೆ, ಪೆಟ್ರೋಲ್ ಬಾಂಬ್ಗಳೆಲ್ಲ. ಅದನ್ನ ಪೊಲೀಸರು ಓಡಿಸಿರೋದು, ಆಟೋ ಓಡ್ತಾ ಇರೋದು ಅದು ನೋಡಿದ್ದೀನಿ. ಅದು ಇದೆ ನಮ್ಮ ಹತ್ರ. ಅಂದ್ರೆ ಇದೊಂಥರ ಪೂರ್ವ ಯೋಜಿತ ಪಕ್ಕ ಇಂಟೆಲಿಜೆನ್ಸಿ ಫೇಲ್ಯೂರ್ ಅಲ್ಲ ರೀ. ಈ ಇಂಟೆಲಿಜೆನ್ಸಿ ಅನ್ನೋ ಡಿಪಾರ್ಟ್ಮೆಂಟೇ ಇಲ್ಲ ಕರ್ನಾಟಕದಲ್ಲಿ. ವಿರೋಧ ಮಾಡಿದರೆ ನಿಮ್ ಕಾನೂನು ಇದೇ ಇಲ್ಲ. ಅಂದ್ರೆ ಯಾರು ಬೇಕಾದರೂ ಈಗ ನನಗೆ ನಿಮಗೆ ಏನೋ ಡಿಫರೆನ್ಸ್ ಆಫ್ ಒಪಿನಿಯನ್ ಬಂತಪ್ಪ, ನಾನು ಕಿತ್ತಾಗಿನ ತೆಗೆದೊಂದು ಗುಂಡು ಹಾರಿಸ್ಬಿಡುದ? ಇಸ್ ಇಟ್ ದಿ ವೇ? ನಾಗರಿಕ ಸಮಾಜದ ಪ್ರಜಾಪ್ರಭುತ್ವದಾಗ ನಾಗರಿಕ ಸಮಾಜದ ಲಕ್ಷಣನ ಇದು. ಆಯ್ತು, ನಿಮ್ಗೆ ಕೊಡ್ಲಿಲ್ಲ, ಎಂಎಲ್ಎ ಇದ್ದಾನೆ, ರೂಲಿಂಗ್ ಪಾರ್ಟಿ ಎಂಎಲ್ಎ ಇದ್ದಾನೆ. ನೋಡಪ್ಪ, ನಮಗೂ ರೊಕ್ಕ ಕೊಡ್ತಾ ಇಲ್ಲ, ಅದು ರಸ್ತೆ ಇದೇನೋ, ಅದು ಮತ್ತೊಂದಿದೇನೋ ಹೇಳ್ಬೇಕಲ್ಲ. ಗಲಾಟೆ ಮಾಡೋದ? ಅವ್ರು ವಿರೋಧ ಮಾಡಿ 4 ಮಂದಿ ಗನ್ಮೆನ್ಗಳನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದ್ವಿ ನಿನ್ನೆಯಿಂದ ಕೂಡ. ಅದರಲ್ಲಿ ಈ ಗುಂಡು ಹಾರಿಸಿರೋ ತಾವು ಗುಂಡಿಂದ ಅಮಾಯಕ ಹುಡುಗರು ರಾಷ್ಟ್ರೀಯ ಮೃತವಾಗಿದ್ದರು. ಆ ಗುಂಡನ್ನ ಹಾರಿಸಿರುವಂತದ್ದು ಗುರುಚರಣ್ ಸಿಂಗ್ ಅಂತ ಒಬ್ಬ ಖಾಸಗಿ ಗನ್ಮೆನ್. ಬೆಂಗಳೂರಿಂದ ಹೋದಂತ ಡಿಸಿಪಿ ಯಾರು? ಅವ್ರಿಗೆ ಯಾಕೆ ಹೋದ್ರು? ರಾಜ್ಯದ ಉನ್ನತ ಪೊಲೀಸ್ ಅಧಿಕಾರಿ ಅವರನ್ನ ಯಾಕೆ ಕಳಿಸ್ಕೊಟ್ರು? ಪವನ್ ನೆಜೂರ್ ಅವರು ಬರೆದಂತ ಡೆತ್ ನೋಟ್ ಅನ್ನ ಏನ್ ಮಾಡಿದ್ರಿ? ಅದನ್ನ ಮುಚ್ಚಿ ಹಾಕೋದಕ್ಕಾಗಿ ನೀವು ಬೆಂಗಳೂರಿಂದ ಡಿಸಿಪಿಯನ್ನ ಕಳಿಸ್ತೀರಿ, ಡೆತ್ ನೋಟ್ ಅನ್ನ ಕೈಯಲ್ಲಿ ಇಟ್ಕೊಂತೀರಿ, ಅದನ್ನ ಬಿಡುಗಡೆ ಮಾಡಲ್ಲ. ಖಾಸಗಿ ಆಸ್ಪತ್ರೆಗೆ ಹೋಗಿ ಯಾವ ಮಾತ್ರೆಯನ್ನ ಪವನ್ ನೆಜೂರ್ ನುಗ್ಗಿದ್ರು ಅದನ್ನ ಹೊಟ್ಟೆ ಕ್ಲೀನ್ ಮಾಡಿಸುವಂತದಾಗತ್ತೆ. ಏನ್ ನಡೀತಿದೆ ರಾಜ್ಯದಲ್ಲಿ? ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಬಂದಾಗೆಲ್ಲ ಟಾರ್ಗೆಟ್ ಜನಾರ್ದನ್ ರೆಡ್ಡಿ ಬಿಜೆಪಿ ನಾಯಕರು ಕೆಂಡ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಸರಿ ಸೇನೆ ಸಮರವನ್ನೇ ಸಾರಿದೆ. ನಡೆದಿರುವ ಘಟನೆ ಬಗ್ಗೆ ಕಾಂಗ್ರೆಸ್ನ ವಿರುದ್ಧ ಹರಿಹಾಯ್ದಿದ್ದಾರೆ. ಭರತ್ ರೆಡ್ಡಿನ ಅರೆಸ್ಟ್ ಮಾಡಬೇಕು ಅಂತ ಜನಾರ್ದನ್ ರೆಡ್ಡಿ ಆಗ್ರಹಿಸಿದ್ದಾರೆ. ದೀಪಾವಳಿ ಪಟಾಕಿ ರೀತಿ ಗುಂಡು ಹಾರಿಸಿದ್ದಾರೆ. ಏನ್ ಆಟ ಇದು ಅಂತ ಅಶೋಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅಧಿಕಾರಿಗಳು ಬಲಿಯಾಗ್ತಾರಂತೆ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯ ನಾಯಕರು ಯಾರ್ಯಾರು ಏನೇನು ಮಾತಾಡಿದ್ರು ಬನ್ನಿ ನೋಡೋಣ. ಈಗ ಅರೆಸ್ಟ್ ಆಗಿದ್ದಾರೆ. ಆದ್ರೆ ಇನ್ನು ಸರ್ಕಾರ ಎಲ್ಲಿಂದ ಗುಂಡು ಬಂತು, ಯಾರು ಹೊಡೆದ್ರು, ಇನ್ನು ಸರ್ಕಾರ ಇನ್ನು ಬಾಯ್ ಬಿಟ್ಟಿಲ್ಲ. ಮೇಲಧಿಕಾರಿಗಳು ಯಾರು ಬಾಯ್ ಬಿಟ್ಟಿಲ್ಲ. ಅದು ಬಾಯ್ ಬಿಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಯಾರು ಮಾಡಿದ್ರು ಅನ್ನೋದನ್ನ ಬಾಯ್ ಬಿಡಿ. ಇಷ್ಟೆಲ್ಲ ಆದ್ಮೇಲೆ ಅರೆಸ್ಟ್ ಮಾಡಿ ಎಲ್ಲ ಆಗಿದೆಯಲ್ಲ, ಇವಾಗಾದ್ರೂ ಬಾಯ್ ಬಿಡಿ ಸರ್ಕಾರ, ಯಾರು ಮಾಡಿದ್ರು ಅಂತ ಹೇಳಿ. ಅದೇ ಆಟೋದಲ್ಲಿ ನೋಡಿದೆ, ಆಟೋದಲ್ಲಿ ಇದೆಲ್ಲ ಬಾಂಬ್ಗಳು ತರ ಏನೋ ಮಾಡ್ಕೊಂಡ್ ಬಂದಿದ್ರಂತೆ, ಪೆಟ್ರೋಲ್ ಬಾಂಬ್ಗಳೆಲ್ಲ. ಅದನ್ನ ಪೊಲೀಸರು ಓಡಿಸಿರೋದು, ಆಟೋ ಓಡ್ತಾ ಇರೋದು ಅದು ನೋಡಿದ್ದೀನಿ. ಅದು ಇದೆ ನಮ್ಮ ಹತ್ರ. ಅಂದ್ರೆ ಇದೊಂಥರ ಪೂರ್ವ ಯೋಜಿತ ಪಕ್ಕ ಇಂಟೆಲಿಜೆನ್ಸಿ ಫೇಲ್ಯೂರ್ ಅಲ್ಲ ರೀ. ಈ ಇಂಟೆಲಿಜೆನ್ಸಿ ಅನ್ನೋ ಡಿಪಾರ್ಟ್ಮೆಂಟೇ ಇಲ್ಲ ಕರ್ನಾಟಕದಲ್ಲಿ. ವಿರೋಧ ಮಾಡಿದರೆ ನಿಮ್ ಕಾನೂನು ಇದೇ ಇಲ್ಲ. ಅಂದ್ರೆ ಯಾರು ಬೇಕಾದರೂ ಈಗ ನನಗೆ ನಿಮಗೆ ಏನೋ ಡಿಫರೆನ್ಸ್ ಆಫ್ ಒಪಿನಿಯನ್ ಬಂತಪ್ಪ, ನಾನು ಕಿತ್ತಾಗಿನ ತೆಗೆದೊಂದು ಗುಂಡು ಹಾರಿಸ್ಬಿಡುದ? ಇಸ್ ಇಟ್ ದಿ ವೇ? ನಾಗರಿಕ ಸಮಾಜದ ಪ್ರಜಾಪ್ರಭುತ್ವದಾಗ ನಾಗರಿಕ ಸಮಾಜದ ಲಕ್ಷಣನ ಇದು. ಆಯ್ತು, ನಿಮ್ಗೆ ಕೊಡ್ಲಿಲ್ಲ, ಎಂಎಲ್ಎ ಇದ್ದಾನೆ, ರೂಲಿಂಗ್ ಪಾರ್ಟಿ ಎಂಎಲ್ಎ ಇದ್ದಾನೆ. ನೋಡಪ್ಪ, ನಮಗೂ ರೊಕ್ಕ ಕೊಡ್ತಾ ಇಲ್ಲ, ಅದು ರಸ್ತೆ ಇದೇನೋ, ಅದು ಮತ್ತೊಂದಿದೇನೋ ಹೇಳ್ಬೇಕಲ್ಲ. ಗಲಾಟೆ ಮಾಡೋದ? ಅವ್ರು ವಿರೋಧ ಮಾಡಿ 4 ಮಂದಿ ಗನ್ಮೆನ್ಗಳನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದ್ವಿ ನಿನ್ನೆಯಿಂದ ಕೂಡ. ಅದರಲ್ಲಿ ಈ ಗುಂಡು
ಯಾವ ಗುಂಡಿಂದ ಅಭಯ ಕೊಡಿದ್ರು ರಾಜಶೇಖರ್ ಮೃತವಾಗಿದ್ದರು. ಆ ಗುಂಡನ್ನ ಹಾರಿಸಿರುವಂತದ್ದು ಗುರುಚರಣ್ ಸಿಂಗ್ ಅನ್ನುವಂತ ಒಬ್ಬ ಖಾಸಗಿ ಗನ್ಮೇನ್. ಬೆಂಗಳೂರಿಂದ ಹೋದಂತ ಡಿಸಿಪಿ ಯಾರು? ಅವ್ರು ಯಾಕೆ ಹೋದ್ರು? ರಾಜ್ಯದ ಉನ್ನತ ಪೊಲೀಸ್ ಅಧಿಕಾರಿ ಅವರನ್ನ ಯಾಕೆ ಕಳಿಸ್ಕೊಟ್ರು? ಪವನ್ ನೆಜೂರ್ ಅವರು ಬರೆದಂತ ಡೆತ್ ನೋಟ್ ಅನ್ನ ಏನ್ ಮಾಡಿದ್ರಿ? ಅದನ್ನ ಮುಚ್ಚಿ ಹಾಕೋದಕ್ಕಾಗಿ ನೀವು ಬೆಂಗಳೂರಿಂದ ಡಿಸಿಪಿಯನ್ನ ಕಳಿಸ್ತೀರಿ, ಡೆತ್ ನೋಟ್ ಅನ್ನ ಕೈಯಲ್ಲಿ ಇಟ್ಕೊಂತೀರಿ, ಅದನ್ನ ಬಿಡುಗಡೆ ಮಾಡಲ್ಲ. ಖಾಸಗಿ ಆಸ್ಪತ್ರೆಗೆ ಹೋಗಿ ಯಾವ ಮಾತ್ರೆಯನ್ನ ಪವನ್ ನೆಜೂರ್ ನುಗ್ಗಿದ್ರು ಅದನ್ನ ಹೊಟ್ಟೆ ಕ್ಲೀನ್ ಮಾಡಿಸುವಂತದಾಗತ್ತೆ. ಏನ್ ನಡೀತಿದೆ ರಾಜ್ಯದಲ್ಲಿ? ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಬಂದಾಗೆಲ್ಲ ಟಾರ್ಗೆಟ್ ಜನಾರ್ದನ್ ರೆಡ್ಡಿ, ಬಿಜೆಪಿ ನಾಯಕರು ಕೆಂಡ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಸರಿ ಸೇನೆ ಸಮರವನ್ನೇ ಸಾರಿದೆ. ನಡೆದಿರುವ ಘಟನೆ ಬಗ್ಗೆ ಕಾಂಗ್ರೆಸ್ನ ವಿರುದ್ಧ ಹರಿಹಾಯ್ದಿದ್ದಾರೆ. ಭರತ್ ರೆಡ್ಡಿನ ಅರೆಸ್ಟ್ ಮಾಡಬೇಕು ಅಂತ ಜನಾರ್ದನ್ ರೆಡ್ಡಿ ಆಗ್ರಹಿಸಿದ್ದಾರೆ. ದೀಪಾವಳಿ ಪಟಾಕಿ ರೀತಿ ಗುಂಡು ಹಾರಿಸಿದ್ದಾರೆ. ಏನ್ ಆಟ ಇದು ಅಂತ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅಧಿಕಾರಿಗಳು ಬಲಿಯಾಗ್ತಾರಂತೆ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯ ನಾಯಕರು ಯಾರ್ಯಾರು ಏನೇನು ಮಾತಾಡಿದ್ರು ಬನ್ನಿ ನೋಡೋಣ. ಈಗ ಅರೆಸ್ಟ್ ಆಗಿದ್ದಾರೆ. ಆದ್ರೆ ಇನ್ನು ಸರ್ಕಾರ ಎಲ್ಲಿಂದ ಗುಂಡು ಬಂತು, ಯಾರು ಹೊಡೆದ್ರು, ಇನ್ನು ಸರ್ಕಾರ ಇನ್ನು ಬಾಯ್ ಬಿಟ್ಟಿಲ್ಲ. ಮೇಲಧಿಕಾರಿಗಳು ಯಾರು ಬಾಯ್ ಬಿಟ್ಟಿಲ್ಲ. ಅದು ಬಾಯ್ ಬಿಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಯಾರು ಮಾಡಿದ್ರು ಅನ್ನೋದನ್ನ ಬಾಯ್ ಬಿಡಿ. ಇಷ್ಟೆಲ್ಲ ಆದ್ಮೇಲೆ ಅರೆಸ್ಟ್ ಮಾಡಿ ಎಲ್ಲ ಆಗಿದೆಯಲ್ಲ, ಇವಾಗಾದ್ರೂ ಬಾಯ್ ಬಿಡಿ ಸರ್ಕಾರ, ಯಾರು ಮಾಡಿದ್ರು ಅಂತ ಹೇಳಿ. ಅದೇ ಆಟೋದಲ್ಲಿ ನೋಡಿದೆ, ಆಟೋದಲ್ಲಿ ಇದೆಲ್ಲ ಬಾಂಬ್ಗಳು ತರ ಏನೋ ಮಾಡ್ಕೊಂಡ್ ಬಂದಿದ್ರಂತೆ, ಪೆಟ್ರೋಲ್ ಬಾಂಬ್ಗಳೆಲ್ಲ. ಅದನ್ನ ಪೊಲೀಸರು ಓಡಿಸಿರೋದು, ಆಟೋ ಓಡ್ತಾ ಇರೋದು ಅದು ನೋಡಿದ್ದೀನಿ. ಅದು ಇದೆ ನಮ್ಮ ಹತ್ರ. ಅಂದ್ರೆ ಇದೊಂಥರ ಪೂರ್ವ ಯೋಜಿತ ಪಕ್ಕ ಇಂಟೆಲಿಜೆನ್ಸಿ ಫೇಲ್ಯೂರ್ ಅಲ್ಲ ರೀ. ಈ ಇಂಟೆಲಿಜೆನ್ಸಿ ಅನ್ನೋ ಡಿಪಾರ್ಟ್ಮೆಂಟೇ ಇಲ್ಲ ಕರ್ನಾಟಕದಲ್ಲಿ. ವಿರೋಧ ಮಾಡಿದರೆ ನಿಮ್ ಕಾನೂನು ಇದೇ ಇಲ್ಲ ಅಂದ್ರೆ ಯಾರು ಬೇಕಾದರೂ ಈಗ ನನಗೆ ನಿಮಗೆ ಏನೋ ಡಿಫರೆನ್ಸ್ ಆಫ್ ಒಪಿನಿಯನ್ ಬಂತಪ್ಪ, ನಾನು ಕಿತ್ತಾಗಿನ ತೆಗೆದೊಂದು ಗುಂಡು ಹಾರಿಸ್ಬಿಡುದ? ಇಸ್ ಇಟ್ ದಿ ವೇ? ನಾಗರಿಕ ಸಮಾಜದ ಪ್ರಜಾಪ್ರಭುತ್ವದಾಗ ನಾಗರಿಕ ಸಮಾಜದ ಲಕ್ಷಣನ ಇದು. ಆಯ್ತು, ನಿಮ್ಗೆ ಕೊಡ್ಲಿಲ್ಲ, MLA ಇದ್ದಾನೆ, ರೂಲಿಂಗ್ ಪಾರ್ಟಿ MLA ಇದ್ದಾನೆ. ನೋಡಪ್ಪ, ನಮಗೂ ರೊಕ್ಕ ಕೊಡ್ತಾ ಇಲ್ಲ, ಅದು ರಸ್ತೆ ಇದೇನೋ, ಅದು ಮತ್ತೊಂದಿದೇನೋ ಹೇಳ್ಬೇಕಲ್ಲ. ಗಲಾಟೆ ಮಾಡೋದ? ಅವರು ವಿರೋಧ ಮಾಡಿ 4 ಮಂದಿ ಗನ್ಮೆನ್ಗಳನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದ್ರು ನಿನ್ನೆಯಿಂದ ಕೂಡ. ಅದರಲ್ಲಿ ಈ ಗುಂಡು ಹಾರಿಸಿರೋ ಗುಂಡು ಯಾವ ಗುಂಡಿಂದ ಅಭಯ ಕೊಡಿದ್ರು ರಾಜಶೇಖರ್ ಮೃತವಾಗಿದ್ದರು. ಆ ಗುಂಡನ್ನ ಹಾರಿಸಿರೋ